ಲೈನ್ ಟಿವಿಯ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜು. ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಅನುಮತಿ ವಿಚಾರವಾಗಿ ಕಲಬುರಗಿ ಹೈಕೋರ್ಟ್ ವಿಭಾಗೀಯ ಪೀಠದ ಸೂಚನೆಯಂತೆ ಹೊಸ ಅರ್ಜಿಯನ್ನು ಆರ್ಎಸ್ಎಸ್ ಮುಖಂಡರು ಸಲ್ಲಿಕೆ ಮಾಡಿದ್ದಾರೆ. ಖುದ್ದಾಗಿ ನೀಡಲು ಜಿಲ್ಲಾಧಿಕಾರಿ ಕಚೇರಿ ಮತ್ತು ಅವರ ಸರ್ಕಾರಿ ನಿವಾಸಕ್ಕೆ ಆರ್ಎಸ್ಎಸ್ ಮುಖಂಡರು ತೆರಳಿದ್ರು. ಆದರೆ ಡಿಸಿ ಸಿಗದ ಹಿನ್ನೆಲೆ ಸರ್ಕಾರಿ ನಿವಾಸದ ಸಿಬ್ಬಂದಿಯಿಂದ ಜಿಲ್ಲಾಧಿಕಾರಿ ಆಪ್ತ ಸಹಾಯಕರಿಗೆ ಫೋನ್ ಮಾಡಿಸಲಾಗಿದೆ. ಆಗ ಆಪ್ತ ಸಹಾಯಕ ಫೋನ್ ಕರೆ ಸ್ವೀಕರಿಸಿದ ಹಿನ್ನೆಲೆ ಜಿಲ್ಲಾಧಿಕಾರಿಯವರ ಅಧಿಕೃತ 2 ಇಮೇಲ್ಗಳಿಗೆ ಪಥಸಂಚಲನಕ್ಕೆ ಅನುಮತಿ ನೀಡುವಂತೆ ಕೋರಿ ಅರ್ಜಿ ರವಾನೆ ಮಾಡಲಾಗಿದೆ. ಜೊತೆಗೆ ಡಿಸಿ ಅವರ ಸರ್ಕಾರಿ ದೂರವಾಣಿ ಸಂಖ್ಯೆಗೂ ವಾಟ್ಸಪ್ ಮೂಲಕ ಅರ್ಜಿ ಕಳುಹಿಸಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಸಚಿವ ಪ್ರಿಯಾಂಕ್ ಖರ್ಗೆ, ದೇಶದಲ್ಲಿ ಮೊದಲ ಬಾರಿಗೆ ಇಂಥ ವಿಚಿತ್ರ ಪರಿಸ್ಥಿತಿ ನೋಡುತ್ತಿದ್ದೇನೆ. ಕಾನೂನನ್ನ ಪಾಲನೆ ಮಾಡಿ ಅಂದ್ರೆ ಮಾಡಲ್ಲ ಅಂತಾರೆ. ಯಾರು ನಮ್ಮನ್ನ ತಡೆಯುತ್ತಾರೆ ನೋಡೋಣ ಅಂತಾರೆ. ಈ ಪಥಸಂಚಲನಕ್ಕೆ ಮುಂದಾಗಿದ್ದಾರೆ. ನೋಂದಣಿ ಆಗಿರುವ ದಾಖಲೆ ಕೊಡಿ ಅಂದ್ರೆ ಕೊಡೋದಿಲ್ಲ ಅಂತಾರೆ. ಇದಕ್ಕೆ ಜವಾಬ್ದಾರಿ ಯಾರು ಹೇಳಿ ಅಂದ್ರೆ ಹೇಳಲ್ಲ. ಈ ರೀತಿ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನಿಸಿರುವಂಥದ್ದು. ಒಂದು ಆರ್ಎಸ್ಎಸ್ ಪಥಸಂಚಲನ ಇರಬಹುದು, ಭೀಮ್ ಆರ್ಮಿಯ ಪಥಸಂಚಲನ ಇರಬಹುದು. ಎರಡೂ ಕೂಡ ಈ ನೆಲದ ಕಾನೂನಿನ ಅಡಿಯಲ್ಲಿ, ಈ ನೆಲದ ಸಂವಿಧಾನಕ್ಕೆ ಗೌರವವನ್ನು ಕೊಟ್ಟು ಪರ್ಮಿಷನ್ ತಗೋಬೇಕು. ಪರ್ಮಿಷನ್ ಸಿಕ್ಕ ಮೇಲೇನೆ ಅವರು ಈ ಪಥಸಂಚಲನವನ್ನು ಮಾಡಬಹುದು. ಯಾಕಂದರೆ ಇದೇ 2025ರ ಜನಸಂದಣಿ ನಿಯಂತ್ರಣ ವಿಧೇಯಕ ಏನಿದೆ ಹೊಸದು ಸರ್ಕಾರ ಮಾಡಿರುವಂಥದ್ದು, RCB ವಿಜಯೋತ್ಸವದ ಸಂದರ್ಭದಲ್ಲಿ 11 ಮಂದಿ ಕಾಲ್ತೊಳಿತಕ್ಕೆ ಬಲಿಯಾದ್ರಲ್ಲ, ಆಗ ಒಂದು SOP ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರನ್ನು ಮಾಡಿದೆಯಲ್ಲ, ಅದನ್ನು ಫಾಲೋ ಮಾಡಲಿಲ್ಲ ಅಂದರೆ ನಾಳೆ ಎದುರಾಗಬಹುದಾದಂತಹ ಸಮಸ್ಯೆಗಳಿಗೆ ಹೊಣೆ ಯಾರು? ಅದನ್ನೇ ಈಗ ಸರ್ಕಾರ ಬಯಸ್ತಿರುವಂಥದ್ದು. ಅರೆ ಪ್ರಿಯಾಂಕ್ ಖರ್ಗೆ ಅವರು ರಿಜಿಸ್ಟ್ರೇಷನ್ದು ಮತ್ತೊಂದು ಮಗದೊಂದು ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಅದು ಕೂಡ ಈ ನೆಲದ ಕಾನೂನಿನ ಚೌಕಟ್ಟಿನಲ್ಲಿ ನೋಡೋದಾದರೆ ಕೇಳಬಹುದಾದಂತಹ ಪ್ರಶ್ನೆಗಳೇ ಆಗಿವೆ. ಆದರೆ RSS ಅನ್ನು ಆರಾಧಿಸುವಂಥವರು ಅಥವಾ RSS ಈ ನೆಲಕ್ಕೆ ಬೇಕು ಅಂತ ಬಯಸುವವರು ಇಂತಹ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಟ್ಟು ನಾಳೆ ಒಂದು ವೇಳೆ ಸಮಸ್ಯೆ ಆದರೆ ಎದುರಾಗಬಹುದಾದಂತಹ ಹೊಣೆಗಾರಿಕೆಯನ್ನು ಕೂಡ ಅವರೇ ಹೊರಬೇಕಾಗುತ್ತೆ. ಆ ಕೆಲಸವನ್ನು ಯಾರು ಮಾಡ್ತಾರೆ ಅನ್ನುವಂಥದ್ದು ಪ್ರಿಯಾಂಕ್ ಖರ್ಗೆ ಅವರ ಒಂದು ಪ್ರಶ್ನೆ ಇರಬಹುದು. ಇನ್ನು ಎರಡನೇ ಸುದ್ದಿ, ಚಿತ್ತಾಪುರದಲ್ಲಿ ನಡೆಯುವ RSS ಪಥಸಂಚಲನ ತೀವ್ರ ಕುತೂಹಲ ಕೆರಳಿಸಿರುವಂಥದ್ದು. ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನು ಸೇರಿಸಲು ಸಂಘಟನೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಬಿಜೆಪಿ ಮತ್ತು RSS ನಾಯಕರು ಆಲ್ ಈಸ್ ಆನ್ ಚಿತ್ತಾಪುರ್ ಅಂತ ಹೇಳ್ತಿರುವಂಥದ್ದು. ಯಾಕಂದ್ರೆ ಕರ್ನಾಟಕದ ಚಿತ್ತಾಪುರದತ್ತ ಅನ್ನುವಂತಹ ಪೋಸ್ಟರ್ಗಳು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿವೆ. ಸಂಘವನ್ನ ಬ್ಯಾನ್ ಮಾಡುತ್ತೇನೆ ಎಂದವನ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ನವೆಂಬರ್ 2ನೇ ತಾರೀಕು RSS ಪಥಸಂಚಲನ ಮಾಡಲು ಹೈಕೋರ್ಟ್ ಅನುಮತಿ ನೀಡಿದೆ. ಬ್ಯಾನ್ ಮಾಡುತ್ತೇನೆ ಎಂದವನು ಕನಸಿನಲ್ಲೂ ಕೂಡ ಬೆಚ್ಚಿ ಬೀಳಬೇಕು. ಆ ಮಟ್ಟದಲ್ಲಿ ಸ್ವಯಂ ಸೇವಕರು ಜೊತೆಯಾಗೋಣ, ಎಲ್ಲರೂ ಚಿತ್ತಾಪುರಕ್ಕೆ ಧಾವಿಸೋಣ ಎಂದು ಕರೆ ಕೊಟ್ಟಿದ್ದಾರೆ. RSS ಪಥಸಂಚಲನಕ್ಕೆ ಚಿತ್ತಾಪುರದಲ್ಲಿ ಅನುಮತಿ ಸಿಕ್ಕಿರಲಿಲ್ಲ. ಹೀಗಾಗಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಲಾಗಿತ್ತು. ಇನ್ನಷ್ಟೇ ತೀರ್ಪು ಬರಬೇಕಿದೆ. ಅಕ್ಟೋಬರ್ 24ರಂದು ಮತ್ತೆ ವಿಚಾರಣೆ ನಡೆಯಲಿದೆ. ಕೋರ್ಟ್ ಆದೇಶದಂತೆ RSS ನಾಯಕರು ಮರು ಮನವಿಯನ್ನು ಸಲ್ಲಿಸಿದ್ದಾರೆ. ಕೋರ್ಟ್ ಮುಂದೆ ಕೂಡ ನ್ಯಾಯಪೀಠಕ್ಕೆ ಇದೇ ಅರ್ಜಿದಾರರ ಪರವಾಗಿ ವಾದ ಮಂಡಿಸಿದಂತಹ ವಕೀಲರು ಒಂದು ವಿಚಾರ ಹೇಳಿದ್ರು. ರಾಜ್ಯದಲ್ಲಿ ಸುಮಾರು 250 ಕಡೆ ನಾವು ಪಥಸಂಚಲನ ಮಾಡಿದ್ದೀವಿ, ಎಲ್ಲೂ ಕೂಡ ಸಮಸ್ಯೆ ಆಗಿಲ್ಲ, ಶಾಂತಿ ಭಂಗ ಮಾಡಿಲ್ಲ ಅನ್ನುವಂತಹ ಮಾತನ್ನ ಏನು ಹೇಳಿದ್ದಾರೆ. ಪೀಠ ಅದನ್ನು ಒಪ್ಕೊಂಡಿದೆ. ಜಡ್ಜ್ಮೆಂಟ್ 24ನೇ ತಾರೀಕು ಬರಬೇಕಿದೆ. ಇದರ ಮಧ್ಯೆ 2ನೇ ತಾರೀಕು ನವೆಂಬರ್ಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಅದಕ್ಕೂ ಕೂಡ ಹೊಸ ಅರ್ಜಿಯನ್ನು ಸಲ್ಲಿಸಬೇಕು. ಎಲ್ಲವೂ ಸರಿ. ಆದರೆ ಈಗ RSS ನಾಯಕರು ಅಥವಾ ಬಿಜೆಪಿಯ ನಾಯಕರು ಸವಾಲು ಎಸೆಯುವ ರೀತಿಯಲ್ಲಿ ಒಂದು ಪ್ರಚೋದನೆಯನ್ನ ಕೊಡ್ತಿದ್ದಾರೆ. ನಾಳೆ ಚಿತ್ತಾಪುರದ ಬೀದಿಗಳಲ್ಲಿ ಏನಾದರೂ ಶಾಂತಿ ಭಂಗ ಆದರೆ 2025ರ ಜನಸಂದಣಿ ವಿಧೇಯಕ ಏನಿದೆ, ಜನಸಂದಣಿ ನಿಯಂತ್ರಣ ವಿಧೇಯಕ ಕಾಯ್ದೆ ಏನಿದೆ, ಅದರ ಅನ್ವಯ ನಾಳೆ ಸಮಸ್ಯೆ ಆದರೆ, ಶಾಂತಿ ಭಂಗ ಆದರೆ ಹೊಣೆಗಾರರಾಗುವಂಥವರು ಆಯೋಜಕರು ಕನಿಷ್ಠ ಸಮಸ್ಯೆಗಳೇ ಆದರೆ 7ರಿಂದ 10 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಅನ್ನೋದನ್ನ 2025ರ ಜನಸಂದಣಿ ನಿಯಂತ್ರಣ ವಿಧೇಯಕ ಹೇಳ್ತಿದೆ. ಯಾರು ಹೊಣೆಗಾರರಾಗ್ತಾರೆ? ಒಂದು
ಪ್ರಚೋದನೆಗೆ ತಕ್ಕ ಪ್ರಚೋದನೆ ಅಂತಲೋ, ಯಾಕಂದರೆ ಬಸವರಾಜ ಬೊಮ್ಮಾಯಿ ಅವರು ಹೇಳಿದರು ಕಳೆದ ಸಂದರ್ಭದಲ್ಲಿ ಅವರ ಅಧಿಕಾರದ ಅವಧಿಯಲ್ಲಿ ಆ್ಯಕ್ಷನ್ಗೆ ರಿಯಾಕ್ಷನ್ ಇದ್ದೇ ಇರುತ್ತೆ ಅಂತ. ಆ ರಿಯಾಕ್ಷನ್ ಎಷ್ಟರ ಮಟ್ಟಿಗೆ ಆಯಿತು ಅಂದರೆ 2023 ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ BJP ಕೇವಲ 66 ಸ್ಥಾನ ಗಳಿಸೋದಕ್ಕೆ ಶಕ್ತವಾಯಿತು. ಯಾವುದೇ ಸಿದ್ಧಾಂತ ಇರಲಿ, ಯಾವುದೇ ಸಂಘಟನೆ ಇರಲಿ, ಅದು ಸಾಮಾಜಿಕ ಶಾಂತಿಯನ್ನು ಭಂಗಗೊಳಿಸಿದ ರೀತಿಯಲ್ಲಿರುತ್ತೆ, ಈ ನೆಲದ ಕಾನೂನಿಗೆ, ಈ ಸಂವಿಧಾನಕ್ಕೆ ತಲೆಬಾಗುತ್ತೆ ಅನ್ನೋದಾದರೆ ಅಂತಹ ಸಿದ್ಧಾಂತ, ಅಂತಹ ಸಂಘಟನೆಗಳ ಹೋರಾಟಕ್ಕೆ ಎಲ್ಲರೂ ಕೂಡ ಬೆಂಬಲಿಸ್ತಾರೆ. ಮೂರನೇ ಸುದ್ದಿ, ರಾಜ್ಯ ಸರ್ಕಾರ ಶಾಲೆ, ಸಾರ್ವಜನಿಕ ಸ್ಥಳಗಳಲ್ಲಿ RSS ಕಾರ್ಯಕ್ರಮಗಳಿಗೆ ಅನುಮತಿ ಕಡ್ಡಾಯ ಮಾಡಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ಬಗ್ಗೆ ಬರೆದ ಪತ್ರದ ಕುರಿತು ಮಾಜಿ CM ಜಗದೀಶ್ ಶೆಟ್ಟರ್ ಅವರು ಪ್ರತಿಕ್ರಿಯೆ ನೀಡಿರುವಂಥದ್ದು. ಶೆಟ್ಟರ್ ಆದೇಶವನ್ನೇ ಜಾರಿ ಮಾಡಿದ್ದೇವೆ ಅಂತ ಸರ್ಕಾರ ಹೇಳ್ತಿದೆ. ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ, BJP ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಏನು ಆದೇಶ ಕೊಟ್ಟಿದ್ರೋ ಅದನ್ನೇ ಜಾರಿ ಮಾಡಿದ್ದೇವೆ ಅಂತ ಸರ್ಕಾರ ಹೇಳ್ತಿದೆ. ಆದರೆ ಈಗ ಸರ್ಕಾರದ ಆರೋಪವನ್ನು ಜಗದೀಶ್ ಶೆಟ್ಟರ್ ಅವರು ನಿರಾಕರಿಸಿದ್ದಾರೆ. ಏನು ಹೇಳಿದ್ದಾರೆ? CM ಆಗಿದ್ದಾಗ ಆ ರೀತಿ ಆದೇಶ ಹೊರಡಿಸಿಲ್ಲ ಅನ್ನುವಂತಹ ಮಾತನ್ನು ಹೇಳಿರುವಂಥದ್ದು. ಪ್ರಿಯಾಂಕ್ ಖರ್ಗೆ ಅವರ ಮಾತಿಗೆ ಜಗದೀಶ್ ಶೆಟ್ಟರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಖಾಸಗಿ ಕಾರ್ಯಕ್ರಮಕ್ಕೆ ಕೆಲವರು ಅನುಮತಿ ಕೋರಿದ್ರು, ಆಗ ಬೆಂಗಳೂರಿನ ಕೋಟಿ ಪ್ರೌಢಶಾಲೆಯವರು ಅನುಮತಿ ಕೇಳಿದ್ರು, ಅದಕ್ಕೆ ಶಿಕ್ಷಣ ಇಲಾಖೆ ಪ್ರತ್ಯುತ್ತರ ಕೊಟ್ಟಿತ್ತು. ಕ್ಯಾಬಿನೆಟ್ನಲ್ಲಿ ಅಥವಾ ಬೇರೆಲ್ಲೂ ಅಂತಹ ಆದೇಶ ಹೊರಡಿಸಿಲ್ಲ, ಶಿಕ್ಷಣ ಇಲಾಖೆಯ ಸುತ್ತೋಲೆ ಅದು ಅಂತ ಖರ್ಗೆ ಅವರ ಮಾತಿಗೆ, ಯಾರು ಪ್ರಿಯಾಂಕ್ ಖರ್ಗೆ ಅವರ ಮಾತಿಗೆ ಶೆಟ್ಟರ್ ಅವರು ಪ್ರತ್ಯುತ್ತರ ಕೊಟ್ಟಿರುವಂಥದ್ದು. ಇನ್ನು ಯಾವುದೇ ಕಾನೂನು ಇಲ್ಲದೆ PDO ಅವರನ್ನು ಅಮಾನತು ಮಾಡಿದ್ದಾರೆ. ಹೇಗೆ ನೀವು ಅವರನ್ನು ಅಮಾನತು ಮಾಡಿದ್ರಿ? CM ಸಿದ್ದರಾಮಯ್ಯ ಅವರಿಗೆ ಕಾನೂನು ಜ್ಞಾನ ಇಲ್ವಾ? ಪ್ರಿಯಾಂಕ್ ಖರ್ಗೆ ಅವರು ದಾರಿ ತಪ್ಪಿಸ್ತಿದ್ದಾರೆ ಅಂತ ಜಗದೀಶ್ ಶೆಟ್ಟರ್ ಅವರು ಕಿಡಿಕಾರಿರುವಂಥದ್ದು. ನೋ ಡೌಟ್ PDO ಅವರ ಏನು ಅಮಾನತು ಆದೇಶ ಸ್ಟ್ಯಾಂಡ್ ಆಗೋದಿಲ್ಲ. ಕಾನೂನು ಅದನ್ನು ಸ್ಪಷ್ಟವಾಗಿ ಹೇಳುತ್ತೆ. ನೀವು ಪಾಟ್ನಾ ಹೈಕೋರ್ಟ್ನ ತೀರ್ಪು, ಮೈಸೂರಿನ ಹೈಕೋರ್ಟ್ನ ತೀರ್ಪು ಮತ್ತು ಕೇರಳ ಹೈಕೋರ್ಟ್ನ ತೀರ್ಪು ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ. ಯಾಕಂದರೆ 2024ರಲ್ಲಿ ಪ್ರಧಾನಿ ಮೋದಿಯವರ ಸರ್ಕಾರ 1966ರ ಆಫೀಸ್ ಮೆಮೊರಂಡಮ್ ಅನ್ನುವಂತಹ ಒಂದು ನಿಯಮವನ್ನು ತೆಗೆದಾಕ್ತು. ಆಗಿನಿಂದ ಬಹುಪಾಲು ಹೈಕೋರ್ಟ್ನ ಆದೇಶಗಳು ಯಾರು ಕೇಂದ್ರ ಸರ್ಕಾರಿ ನೌಕರರು RSS ಗಣವೇಶಧಾರಿಯಾಗಿ ಭಾಗವಹಿಸಿದ್ರು ಅಥವಾ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು, ಅದೊಂದೇ ಕಾರಣ ಕೊಟ್ಟು ನೀವು ಅವರನ್ನು ಸೇವೆಯಿಂದ ಕಿತ್ತ ಹಾಕುವಂತಹ ಅಥವಾ ಅವರನ್ನು ಅಮಾನತು ಮಾಡುವಂತಹ ಕೆಲಸಕ್ಕೆ ನೀವು ಹೋಗೋಕ್ಕಾಗಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿರುವಂಥದ್ದು. ಅದು ಒಂದು ಕಡೆ. ಆದರೆ ಸರ್ಕಾರಿ ಶಾಲೆ ಅಥವಾ ಮುಜರಾಯಿ ಇಲಾಖೆಗೆ ಒಳಪಡುವಂತಹ ದೇವಸ್ಥಾನಗಳಲ್ಲಿ ಯಾವುದೇ ಸಂಘಟನೆ ಇರಲಿ, ಒಂದು ಕಾರ್ಯಕ್ರಮ ಮಾಡ್ತಿದೆ ಅನ್ನೋದೇ ಆದರೆ ಒಂದು ಪರ್ಮಿಷನ್ ತಗೊಳ್ಳೋದ್ರಲ್ಲಿ ತಪ್ಪೇನಿದೆ? ಅದು ಯಾವುದೇ ಇರಬಹುದು, ಸಂಘಟನೆ ಲೆಫ್ಟೋ ರೈಟೋ ಯಾವುದೇ ಇರಬಹುದು, ತಗೊಳ್ಳೋದು ಉತ್ತಮ. ಈ ನೆಲದ ಕಾನೂನುಗಳಿಗೆ ಗೌರವಿಸಿ, ಸಂವಿಧಾನವನ್ನು ಗೌರವಿಸಿ, ಶಾಂತಿ ಭಂಗ ಆಗದ ರೀತಿಯಲ್ಲಿ ಚಳುವಳಿನೇ ಮಾಡಿ, ಪ್ರೊಟೆಸ್ಟೇ ಮಾಡಿ, ಮತ್ತೊಂದೇ ಮಾಡಿ, ತಪ್ಪೇನಿದೆ? ಅದನ್ನೇ ಈಗ ಸರ್ಕಾರ ಬಯಸ್ತಿರುವಂಥದ್ದು. ಆದರೆ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಸೇವಾ ನಿಯಮಗಳು ವ್ಯತ್ಯಾಸ ಇರುತ್ತೆ. ರಾಜ್ಯ ಸರ್ಕಾರದ್ದು ಮಾಡ್ಕೋಬಹುದು. ಅದೊಂದೇ ಕಾರಣದಲ್ಲಿ, ಯಾಕಂದರೆ PDO ಪ್ರವೀಣ್ ಅವರನ್ನು ಅಮಾನತು ಮಾಡಿದ್ದಾರೆ ವಿನಃ ಕೆಲಸದಿಂದ ವಜಾ ಮಾಡಿಲ್ಲ. ಯಾಕಂದರೆ ಅವ್ರಿಗೂ ಕೂಡ ಒಂದು ಇತಿಮಿತಿ ಗೊತ್ತಿರುತ್ತೆ ಅಂತ ಅನಿಸುತ್ತೆ ಕಾನೂನಿನದ್ದು. ಅದೇನೇ ಇರಬಹುದು, ಏನೋ ಒಂದು ಮಾಡಬೇಕಾದ್ರೆ ಪರ್ಮಿಷನ್ ತಗೊಳೋದ್ರಲ್ಲಿ ತಪ್ಪೇನು? 4ನೇ ಸುದ್ದಿ, ವಾಲ್ಮೀಕಿ ಸಮುದಾಯದ ವಿರುದ್ಧ ಅಶ್ಲೀಲ ಪದ ಬಳಸಿದ್ದ ಆಡಿಯೋ ವಿಡಿಯೋ ವೈರಲ್ ಆಗಿದೆ. ಈ ಬೆನ್ನಲ್ಲೇ ಬೆಳಗಾವಿಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ವಿರುದ್ಧ FIR ದಾಖಲಿಸಲಾಗಿದೆ. ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಸ್ಟೇಷನ್ನಲ್ಲಿ ರಮೇಶ್ ಕತ್ತಿ ವಿರುದ್ಧ ಅಟ್ರಾಸಿಟಿ ಪ್ರಕರಣ ದಾಖಲಾಗಿದೆ. ಬೆಳಗಾವಿ DCC ಬ್ಯಾಂಕ್ ಚುನಾವಣೆ ವೇಳೆ ವಾಲ್ಮೀಕಿ ಸಮುದಾಯದ ಬಗ್ಗೆ ರಮೇಶ್ ಕತ್ತಿ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಎಂದು ವಾಲ್ಮೀಕಿ ಸಮುದಾಯದ ಮುಖಂಡ ರಾಜಶೇಖರ ತಳವಾರ ದೂರು ನೀಡಿದ್ರು. ಕತ್ತಿ ವಿರುದ್ಧ ರಾಜ್ಯಾದ್ಯಂತ ಹೋರಾಟಕ್ಕೆ ವಾಲ್ಮೀಕಿ ಸಮಾಜ ಕರೆ ನೀಡಿದೆ. ಈ ಬೆನ್ನಲ್ಲೇ ವಿಡಿಯೋ ವೈರಲ್ ಬಗ್ಗೆ ರಮೇಶ್ ಕತ್ತಿ ಅವರು ಕೂಡ ಸ್ಪಷ್ಟನೆ ನೀಡಿದ್ದಾರೆ. ವಿರೋಧಿಗಳು ನನ್ನ ಹೇಳಿಕೆಯನ್ನು ತಿರ್ಚಿದ್ದಾರೆ, ಯಾರಿಗಾದರೂ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸುತ್ತೇನೆ ಅಂತ ಹೇಳಿರುವಂಥದ್ದು. BDCC ಚುನಾವಣೆಯಲ್ಲಿ ಗೆದ್ದ ಮೇಲೆ ಅಭಿಮಾನಿಗಳು ಡಾಲ್ಬಿ ಸಂಗೀತ ಹಚ್ಚಿ ಮೆರವಣಿಗೆ ಮಾಡಲು ಒತ್ತಾಯಿಸಿದ್ರು. ಆಗ ನಾನು ಬ್ಯಾಡ್ರೋ ಎಂದೇ. ಈ ಹೇಳಿಕೆ ತಿರುಚಿ ಜಾತಿ ನಿಂದನೆ ಎಂದು ವಿಡಿಯೋ ವೈರಲ್ ಮಾಡಿದ್ದಾರೆ. ನನ್ನ ಗೆಲುವು ಸಹಿಸಲಾಗದವರು ಉದ್ದೇಶಪೂರ್ವಕವಾಗಿ ವಾಲ್ಮೀಕಿ ಸಮುದಾಯದ ವಿರೋಧಿ ಎಂಬಂತೆ ಬಿಂಬಿಸಿದ್ದಾರೆ. ನಾನು ಯಾರನ್ನೂ ಉದ್ದೇಶಿಸಿ ಅಲ್ಲಿ ಮಾತನಾಡಿಲ್ಲ ಎಂದು ಸ್ಪಷ್ಟೀಕರಣ ಕೊಟ್ಟಿರುವಂಥದ್ದು. ತೀರಾ ರಮೇಶ್ ಕತ್ತಿ ಅವರ ಇತ್ತೀಚಿನ ಹೇಳಿಕೆಗಳೆಲ್ಲವೂ ಕೂಡ ಒಂದು ಧಾಟಿಯಲ್ಲಿ ಕಾಣಿಸ್ತಿತ್ತು. ಆರಂಭದಲ್ಲಿ ನಮ್ಮ ಸಮಾಜ ಬಯಸಿತ್ತು, ಆ ಕಾರಣಕ್ಕೋಸ್ಕರ ಹುಕ್ಕೇರಿ ಗ್ರಾಮೀಣ
ವಿದ್ಯುತ್ ಸಹಕಾರ ಸಂಘದ ಅಷ್ಟೂ ಸ್ಥಾನಗಳನ್ನು ನಮ್ಮ ಸಮಾಜ ನಮ್ಮ ಕೈವಶ ಮಾಡಿಕೊಳ್ತು ಅಂತ ಹೇಳಿದರು. ಆ ನಂತರದಲ್ಲಿ ಜನರಲ್ ಕಾನ್ಸ್ಟಿಟ್ಯೂನ್ಸಿಗೆಲ್ಲ ಇವರು ಬಂದುಬಿಟ್ರೆ ಹೇಗಪ್ಪ ಅನ್ನುವಂತಹ ಮಾತನ್ನು ಹೇಳಿದರು. ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಂಥವರೇ ನಿಲ್ಲಬೇಕು, ಮತ್ತೊಬ್ಬರು ನಿಲ್ಲಬಾರ್ದು ಅಂತ ಯಾವ ಕಾನೂನೂ ಇಲ್ಲ. ತೀರಾ ಅಂಥ ಕ್ಷೇತ್ರಗಳಲ್ಲೂ ದಮನಿತ ಶೋಷಿತ ಸಮಾಜಗಳು ಬಂದು ನಾಯಕರು ಅಲ್ಲಿ ಸ್ಪರ್ಧೆ ಮಾಡಿ ಗೆಲ್ತಿದ್ದಾರೆ ಅಂದರೆ ಅವರ ಎದೆಗಾರಿಕೆ, ಅವರ ತಾಕತ್ತನ್ನು ಮೆಚ್ಚಬೇಕು. ಅದನ್ನು ಬಿಟ್ಟು ಅವರು ಮಾತಾಡಿದರೋ ಬಿಟ್ಟಿದ್ದಾರೋ ಜಾತಿ ನಿಂದನೆಯನ್ನು. ಆದರೆ ವಿಡಿಯೋ ವೈರಲ್ ಆಗ್ತಿದೆ, ಕೇಸ್ ಒಂದು ಅಟ್ರಾಸಿಟಿ ಕೇಸ್ ಲಾಡ್ಜ್ ಆಗಿದೆ. ಅಟ್ರಾಸಿಟಿ ಕೇಸ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ ಮುಲಾಜೆ ಇಲ್ಲದೆ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚು ಇಂತಹ ಪ್ರಕರಣಗಳಲ್ಲಿ. ಆದರೆ ರಮೇಶ್ ಕತ್ತಿ ಅವರು ಹೇಳಿ ಕೇಳಿ ಮಾಜಿ ಸಂಸದರು, ಅವರನ್ನು ಅಲ್ಲಿನ ಪೊಲೀಸರು ಅಥವಾ ವ್ಯವಸ್ಥೆ ಯಾವ ರೀತಿ ನಡೆಸ್ಕೊಳ್ಳುತ್ತೆ, ಉಳಿದವರ ರೀತಿಯಲ್ಲೇ ನಡೆಸ್ಕೊಳ್ಳುತ್ತಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕಿದೆ. ಆದರೆ ರಮೇಶ್ ಕತ್ತಿಯವರ ಅಥವಾ ಅವರ ಪ್ಯಾನಲ್ಗೆ ಇದೊಂದು ಕಳಂಕ ಅಂದ್ರೂ ತಪ್ಪಿಲ್ಲ. ಇನ್ನು 5ನೇ ಸುದ್ದಿ, ದೀಪಾವಳಿ ಕಡುಗೆ ನೆಪದಲ್ಲಿ ಬೆಂಗಳೂರು ಜನರಿಗೆ ಕಾಂಗ್ರೆಸ್ ಮಹಾ ಧೋಕ ಮಾಡುತ್ತಿದೆ. ನೀವು ಹಬ್ಬವನ್ನು ಸಂತೋಷದಿಂದ ಆಚರಿಸಿ, ಕಾಂಗ್ರೆಸ್ ಲೂಟಿಯ ವಿರುದ್ಧ ಹೋರಾಡ್ತೇವೆ ಹೀಗಂತ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಟ್ವೀಟ್ ಮೂಲಕ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ಬಿ ಖಾತಾದಿಂದ ಎ ಖಾತಾ ಮಾಡಲು 5% ತೆರಿಗೆಯನ್ನ ಮಧ್ಯಮ ವರ್ಗವನ್ನ ಸುಟ್ಟು ಹಾಕುತ್ತಿದೆ. ಇಂಥದ್ದೊಂದು ತೆರಿಗೆ ವಿಧಿಸಿರೋದ್ರಿಂದ 7.5 ಲಕ್ಷ ಮನೆ ಮಾಲೀಕರು 100 ದಿನಗಳಲ್ಲಿ ಲಕ್ಷ ಪಾವತಿಸುವಂತೆ ಒತ್ತಾಯಿಸುತ್ತಿದೆ. ಆದರೆ ಇದರ ಬಗ್ಗೆ ಚಿಂತಿಸಬೇಡಿ, ಜೆಡಿಎಸ್ ಪಕ್ಷವು ಪ್ರತಿಯೊಬ್ಬ ಬಿ ಖಾತಾ ಹೊಂದಿರುವಂತಹ ಯಾರೆಲ್ಲ ಮನೆ ಮಾಲೀಕರಿದ್ದಾರೆ ಅವರ ಪರವಾಗಿ ಹೋರಾಡುತ್ತೆ. ನಾವು ಪ್ರತಿಭಟನೆ ಮೂಲಕ ನ್ಯಾಯಾಲಯದಲ್ಲಿ ನ್ಯಾಯಕ್ಕೋಸ್ಕರ ಹೋರಾಡ್ತೀವಿ. ನಮ್ಮ ಹಬ್ಬವನ್ನು ಸಂತೋಷದಿಂದ ಆಚರಿಸಿ, ನಾವು ಕಾಂಗ್ರೆಸ್ ಲೂಟಿಯ ವಿರುದ್ಧ ಹೋರಾಡ್ತೀವಿ. ಈ ಬಗ್ಗೆ ನಾನು ಗುರುವಾರ ಪೂರ್ಣ ವಿವರದೊಂದಿಗೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತೀನಿ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಪೋಸ್ಟ್ ಮಾಡಿರುವಂಥದ್ದು. ನಿಜಕ್ಕೂ ಇಲ್ಲಿ ಜೆಡಿಎಸ್ ಇತ್ತೀಚೆಗೆ ವಿಪಕ್ಷವಾಗಿ ಬಿಜೆಪಿಗಿಂತಲೂ ಒಂದು ಹೆಜ್ಜೆ ಮುಂದೆ ನಿಂತ್ಕೊಂಡು ಕೆಲಸ ಮಾಡ್ತಿದೆ. ಅದು ಬಿಡದಿ ಹೌಸಿಂಗ್ ಬೋರ್ಡ್ ಕೇಸ್ ಇರಬಹುದು, ಆನಂತರದಲ್ಲಿ ರಸ್ತೆಗಳಲ್ಲಿನ ಗುಂಡಿಗಳಿರಬಹುದು, ಗುಂಡಿಯ ವಿಚಾರವಾಗಿ ಮಾಡ್ತಿರುವಂತಹ ಹೋರಾಟ ಮತ್ತು ಈ ಹೋರಾಟ ಎಲ್ಲವೂ ಕೂಡ ಒಂದು ಮಾದರಿ ಅಂತ ಅನ್ನಿಸ್ತಿದೆ. ಆದರೆ ಸರ್ಕಾರವೂ ಕೂಡ ಇಂತಹ ನಿಯಮಗಳನ್ನು ಮಾಡಬೇಕಾದ್ರೆ ಎಲ್ಲರನ್ನೂ ಕೂಡ ಎಲ್ಲರ ಹಿತವನ್ನು ನೋಡುವ ರೀತಿಯಲ್ಲಿ ಒಂದು ಯೋಜನೆಗಳನ್ನು ಅಥವಾ ತೆರಿಗೆಯ ಮಾನದಂಡಗಳನ್ನು ಇಟ್ಟುಕೊಳ್ಳುವಂಥದ್ದು ಉತ್ತಮ ಆಗತ್ತೆ. 6ನೇ ಸುದ್ದಿ, ಬಿಹಾರ ಚುನಾವಣೆಯ ಹೆಸರಿನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಚಿವರು ಅಧಿಕಾರಿಗಳಿಂದ ಹಣ ವಸೂಲಿ ಮಾಡ್ತಿದ್ದಾರೆ ಎಂಬ ಗಂಭೀರ ಆರೋಪವನ್ನು ಸಂಸದ BY ರಾಘವೇಂದ್ರ ಮಾಡ್ತಿದ್ದಾರೆ. ಸಚಿವರು ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಬಿಹಾರ ಚುನಾವಣೆಗೆ ನಿಧಿ ಸಂಗ್ರಹಣೆಯ ಹೆಸರಿನಲ್ಲಿ ಲೂಟಿ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅಧಿಕಾರಿಗಳು ಕಣ್ಣೀರು ಹಾಕಿಕೊಂಡು ಈ ವಿಷಯವನ್ನು ತಮ್ಮ ಮುಂದೆಯೇ ತಿಳಿಸಿದ್ದಾರೆ ಎಂದು ರಾಘವೇಂದ್ರ ಅವರು ಹೇಳಿರುವಂಥದ್ದು. ವರ್ಗಾವಣೆ ದಂಧೆ ಮುಗಿದಿದ್ದು ಈಗ ರಿನ್ಯೂವಲ್ ಹೆಸರಿನಲ್ಲಿ ಎಲ್ಲಾ ಇಲಾಖೆಯ ಮಂತ್ರಿಗಳು ಹಣ ಸಂಗ್ರಹಿಸುತ್ತಿದ್ದಾರೆ ಎಂದು ಟೀಕಿಸಿದ್ದಾರೆ. ಈ ಹಣ ಬಿಹಾರಕ್ಕೆ ತಲುಪುವುದಿಲ್ಲ, ಅದು ಎಲ್ಲೂ ತಲುಪಬೇಕೋ ಅಲ್ಲಿಗೆ ತಲುಪುತ್ತದೆ ಎಂದು ಸರ್ಕಾರದ ಕಾರ್ಯವೈಖರಿಯನ್ನು ಪ್ರಶ್ನಿಸಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿರುವಂತಹ ಪ್ರಾಥಮಿಕ ಶಿಕ್ಷಣ ಸಚಿವ ಎಸ್ ಮಧುಬಂಗಾರಪ್ಪ ಅವರು ರಾಘವೇಂದ್ರ ಏನೂ ಸಾಧನೆ ಮಾಡಿಲ್ಲ, ಅವರಪ್ಪ ಆಂಬ್ಯುಲೆನ್ಸ್ ಹಾಗೂ ಪೊಲೀಸ್ ಜೀಪ್ನಲ್ಲಿ ದುಡ್ಡು ತುಂಬಿಕೊಂಡು ಬರ್ತಿದ್ರು, ಅದು ಯಾವ ರಾಜ್ಯದಿಂದ ಬರ್ತಿತ್ತು ಕೇಳಬೇಕು ಎಂದು ಕಟುವಾಗಿ ಪ್ರತಿಕ್ರಿಯಿಸಿದ್ರು. ರಾಘವೇಂದ್ರ ಮುನ್ಸಿಪಾಲಿಟಿಯಿಂದ ಬಂದವನು, ಅವನ ಚಿಂತನೆ ಕೂಡ ಅದೇ ಮಟ್ಟದ್ದು. ನಾನು ನಮ್ಮ ಪಕ್ಷವನ್ನು ಗೆಲ್ಲಿಸೋದಕ್ಕೆ 1 ಸಲ ಬಿಹಾರಕ್ಕೆ ಹೋಗಿ ಬಂದಿದ್ದೇನೆ, ಆವಾಗ ನಾನು ದುಡ್ಡು ತಗೊಂಡೋಗಿದ್ನಾ, ನಾನೇನು ಲೂಸಾ ಇವ್ರ ಥರ ಅನ್ನುವಂತಹ ಮಾತುಗಳನ್ನು ಹೇಳೋ ಮೂಲಕ ಅವರ ವ್ಯವಸ್ಥೆ ಹೊಲಸಿರಬೇಕು, ಆ ಕಾರಣಕ್ಕೋಸ್ಕರನೇ ಈ ರೀತಿ ಮಾತಾಡ್ತಿದ್ದಾರೆ ಅಂತ ರಾಘವೇಂದ್ರ ಅವರ ವಿರುದ್ಧ ಮಧು ಬಂಗಾರಪ್ಪ ಅವರು ವಾಗ್ದಾಳಿ ಮಾಡಿರುವಂಥದ್ದು. ಶಿವಮೊಗ್ಗದ ರಾಜಕಾರಣವನ್ನು ಬಹುಪಾಲು ನೋಡಿರೋರು ತುಂಬ ಹತ್ತಿರದಿಂದ ಬಂಗಾರಪ್ಪ ಅವರ ನೈಟ್ ಪಾಲಿಟಿಕ್ಸ್, ಯಡಿಯೂರಪ್ಪ ಅವರ ನೈಟ್ ಪಾಲಿಟಿಕ್ಸ್ ಹೇಗಿತ್ತು ಅನ್ನೋದು ಸರಿಯಾಗಿ ವಿಶ್ಲೇಷಿಸಿದರೆ ಈ ಇಬ್ಬರು ಯುವ ನಾಯಕರ ಆಕ್ರೋಶದ ಮಾತುಗಳು, ಟೀಕೆಗಳು, ಪ್ರತಿಟೀಕೆಗಳು ಎಲ್ಲವಕ್ಕೂ ಕೂಡ ಉತ್ತರ ಸಿಗತ್ತೆ. ಬಿಹಾರ ವಿಧಾನಸಭಾ ಚುನಾವಣೆಯ ಕಾವು ರಂಗೇರಿರುವಂತಹ ಸಂದರ್ಭದಲ್ಲೇ ಮಹಾಗಠಬಂಧನದಲ್ಲಿ ಇನ್ನೂ ಸೀಟು ಹಂಚಿಕೆಯ ಒಂದು ಕ್ಲಾರಿಟಿ ಸಿಕ್ಕಿಲ್ಲ. ಆದರೂ ಭಾನುವಾರ RJD ತನ್ನ 143 ಅಭ್ಯರ್ಥಿಗಳನ್ನು ಇಂತಿಂಥ ಕ್ಷೇತ್ರಗಳಿಗೆ ಅಂತ ಹೆಸರನ್ನು ಬಿಡುಗಡೆ ಮಾಡಿರುವಂಥದ್ದು. RJD ನಾಯಕ ತೇಜಸ್ವಿ ಯಾದವ್ ಅವರು ಮತ್ತೊಮ್ಮೆ ರಾಘೋಪುರ್ ಕ್ಷೇತ್ರದಿಂದ ಕಣಕ್ಕಿಳಿತಿದ್ದಾರೆ. RJD ಪಟ್ಟಿ ಬಿಡುಗಡೆಯಾದರೂ ಮಹಾಗಠಬಂಧನದ ಆಂತರಿಕ ಒಗ್ಗಟ್ಟು ಇಲ್ಲದಿರುವುದು ಸ್ಪಷ್ಟವಾಗಿ ಕಾಣ್ತಿದೆ. ಪಕ್ಷವು ಅಧಿಕೃತವಾಗಿ ಪಟ್ಟಿಯನ್ನು ಪ್ರಕಟಿಸುವ ಮೊದಲೇ
ಅಭ್ಯರ್ಥಿಗಳಿಗೆ ಚಿಹ್ನೆ ವಿತರಿಸಿದ್ದರಿಂದಾಗಿ ಸೀಟು ಹಂಚಿಕೆಯಲ್ಲಿ ನಿರ್ಣಾಯಕ ಒಪ್ಪಂದವೂ ಇಲ್ಲದಿರುವುದು ಗೋಚರಿಸುತ್ತಿದೆ. ಇನ್ನು ಪಕ್ಷದ ಪ್ರಮುಖ ಮುಖಂಡರಲ್ಲಿ ಮಧೇಪುರದಿಂದ ಚಂದ್ರಶೇಖರ್, ಮೊಕಾಮಾದಿಂದ ವೀಣಾದೇವಿ ಮತ್ತು ಜಾಜಾ ಕ್ಷೇತ್ರದಿಂದ ಉದಯನಾರಾಯಣ್ ಚೌಧರಿ ಅವರನ್ನ ಅಭ್ಯರ್ಥಿಗಳನ್ನಾಗಿ ಘೋಷಿಸಲಾಗಿದೆ. ಈ ನಡುವೆ ಕಾಂಗ್ರೆಸ್ ಪಕ್ಷವೂ ಸಹ ತನ್ನ ಅಭ್ಯರ್ಥಿಗಳ 2ನೇ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಈ ಪಟ್ಟಿಯಲ್ಲಿ 6 ಅಭ್ಯರ್ಥಿಗಳ ಹೆಸರುಗಳಿದ್ದು, ಇದರಿಂದಾಗಿ ಕಾಂಗ್ರೆಸ್ ಪ್ರಕಟಿಸಿರುವಂತಹ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆ 60ಕ್ಕೆ ಏರಿದೆ. ಹೊಸದಾಗಿ ಬಿಡುಗಡೆಯಾದಂತಹ 6 ಅಭ್ಯರ್ಥಿಗಳ ಪಟ್ಟಿಯ ಕೂಡ ಬಿಡುಗಡೆ ಆಗಿರುವಂತಹ ಸಂದರ್ಭದಲ್ಲಿ ಚುನಾವಣೆಗಳು ನವೆಂಬರ್ 6 ಮತ್ತು 11ನೇ ತಾರೀಕು ನಡೀತಿದ್ದಾವೆ. 14ನೇ ತಾರೀಕು ರಿಸಲ್ಟ್ ಬರೋದಿದೆ. ಎರಡೂ ಕಡೆ ಮಹಾಗಠಬಂಧನದಲ್ಲೂ ಕೂಡ ಒಂದಷ್ಟು ಗೊಂದಲಗಳಿದ್ದಾವೆ. ಆ ಕಡೆ ಚಿರಾಗ್ ಪಾಸ್ವಾನ್ ಅವರು ನೇರ ಹೇಳಿದ್ರು ನನಗೆ 45 ಸೀಟ್ ಬೇಕು ಅಂತ. ಮಾಂಜಿ ಅವರು ಕೂಡ ಕೇಳಿದ್ರು, ಹೆಚ್ಚಿನ ಕ್ಷೇತ್ರಗಳನ್ನು ಕೇಳಿದ್ರು. JDU ದೊಡ್ಡ ತಲ್ಲಣವಾಗಿರುವಂತಹ ಸಂದರ್ಭದಲ್ಲಿ NDA ಕೂಡ BJP ದೊಡ್ಡ ಮಟ್ಟದಲ್ಲಿ ಗೆಲ್ಲುವ ಸಾಧ್ಯತೆಗಳನ್ನು ಹೊಂದಿದೆ BJP ಏಕಾಂಗಿಯಾಗಿ. ಆದರೆ JDU ಎಷ್ಟು ಲಾಸ್ ಮಾಡಿಕೊಳ್ಳುತ್ತೆ ಅನ್ನೋದ್ರ ಮೇಲೆ ಬಿಹಾರದಲ್ಲಿ NDA ಬರುತ್ತೋ ಅಥವಾ ಅತಂತ್ರ ಸ್ಥಿತಿ ನಿರ್ಮಾಣ ಆಗುತ್ತೋ ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗತ್ತೆ. ಇದು ಇವತ್ತಿನ ಪ್ರಮುಖ ಸುದ್ದಿಯಾಗಿತ್ತು. ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನು ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು. ಧನ್ಯವಾದ. ಶುಭರಾತ್ರಿ.